ಖಂಡಿತವಾಗಿಯೂ ಧರ್ಮ ಜಿಜ್ಞಾಸೆ ಇದೆ, ಧರ್ಮ ಶ್ರದ್ಧೆ ಇದೆ. ಒಬ್ಬರು ಸರಿಯಾದಂಥವ್ರು ಹೇಳಿದಾಗ ಖಂಡಿತವಾಗಿಯೂ ಅದನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಶ್ರದ್ಧೆನೂ ತುಂಬ ಜನರಲ್ಲಿ ನಾವು ನೋಡ್ತೀವಿ. ತುಂಬ ಜನ ಅವರಾಗಿಯೇ ಬರದೇ ಇರ್ಬೋದು, ಆದರೆ ಅವರು ಬರಲಿಕ್ಕೊಂದು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿಯೂ ಬರುವವರನ್ನು ನಾವು ಬೇಕಾದಷ್ಟು ಕಡೆಗಳಲ್ಲಿ ನೋಡ್ತಾನೆ ಇದ್ದೀವಿ. ಈಗ ನಡೀತಾ ಇರುವಂಥ ಈ ಹಿಂದೂ ಸಮಾಜೋತ್ಸವವೂ ಸಹ ಇದಕ್ಕೆ ಒಂದು ಉದಾಹರಣೆನೇ ಆಗಿದೆ. ತುಂಬ ಜನರು ಇದರಲ್ಲಿ ಉತ್ಸಾಹವಾಗಿ ಭಾಗವಹಿಸ್ತಾ ಇದ್ದಿದ್ದನ್ನು ನಾವು ನೋಡ್ತಾನೆ ಇದ್ದೀವಿ. ಅದರಿಂದ ಆ ಧರ್ಮ ಜಿಜ್ಞಾಸೆ ಇದೆ ಜನರಿಗೆ, ಆದರೆ ಆ ಧರ್ಮ ಜಿಜ್ಞಾಸೆಗೆ ತಕ್ಕಂತಹ ಸರಿಯಾದ ಮಾರ್ಗವೂ ಸಹ ಜನರಿಗೆ ಸಿಗಬೇಕು ಅಂತಂದರೆ ಜನರೂ ಸಹ ಸ್ವಲ್ಪ ಅದರಲ್ಲಿ ವಿವೇಚನೆಯನ್ನು ಬಳಸಿಕೊಂಡು ಯಾರು ಸರಿಯಾದಂತಹವರು, ಯಾರು ಚೆನ್ನಾಗಿ ತಿಳಿದವರಾಗಿದ್ದಾರೆ ಅನ್ನೋರನ್ನು ಅನುಸರಣೆ ಮಾಡಿ ಅವರಿಂದ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಯಾಕಂದರೆ ಈಗ ಸುಮ್ಮನೆ ಧರ್ಮದ ಹೆಸರನ್ನು ಇಟ್ಕೊಂಡು ಯಾರಕ್ಕೆ ಅವರು ಹಾಗೆ ಮಾಡ್ತಾರೆ ಅಂತಂದರೆ, ಈ ಹೆಸರನ್ನು ಹೇಳಿದಾಗ ಜನರು ಬರ್ತಾರೆ ಅಂತ, ಈ ಹೆಸರನ್ನು ಕೇಳಿದಾಗ ಜನರು ಬರ್ತಾರೆ ಅಂತ ಹೇಳಿ ಧರ್ಮ ಇದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದರೆ, ಬೇರೆ ಮತದವರು ಅವರು ನಮ್ಮವರನ್ನು ಆಕರ್ಷಣೆ ಮಾಡಲಿಕ್ಕೆ ಅಂತ ಈಗ ಅವ್ರ ದೇವರಿಗೆ ಆರತಿ ಎಲ್ಲ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಅವ್ರ ದೇವರಿಗೆ ಆರತಿ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಅರ್ಚನೆ ಮಾಡ್ತಾರೆ, ಇದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ವಾಸ್ತವವಾಗಿ ಅದು ಇಲ್ವೇ ಇಲ್ಲ, ಅವರೆಲ್ಲ ಆ ವಿಷಯನೇ ಇಲ್ಲ. ನಿಜವಾಗ್ಲೂ ಆ ಮತದ ಮೂಲದವ್ರಿಗೆ ತಿಳಿಸಿದ್ರೆ ಇವರನ್ನೇನು ಮಾಡ್ತಾರೋ ಗೊತ್ತಿಲ್ಲ ಅವರು. ಆದರೆ ನೋಡ್ರಿ ನಿಮ್ಮವ್ರು ಈ ಥರ ಮಾಡ್ತಿದ್ದಾರೆ, ವಾಸ್ತವ ನಿಮ್ಮಲ್ಲಿ ಇದೆಯಾ ಇಲ್ವಾ ಅಂತ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಮೂಲ ಏನಿದೆಯೋ ಅವ್ರಿಗೆ ಗೊತ್ತಿಲ್ಲದೇ ಇರ್ಬೋದು ಬಹುಶಃ. ಆದರೆ ಇವರೇ ಮಾಡುವುದೆಲ್ಲ ಏನೋ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ. ನೋಡಿ ಇಲ್ಲೂ ಇದೆ, ನಮ್ಮಲ್ಲಿ ಉತ್ಸವ ಮಾಡ್ತಾರೆ, ರಥೋತ್ಸವ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ರಥೋತ್ಸವ ಮಾಡುವುದು, ಆರತಿ ಮಾಡುವುದು, ಅಭಿಷೇಕ ಮಾಡುವುದು, ಅರ್ಚನೆ ಮಾಡುವುದು, ಅಷ್ಟೋತ್ತರ ಹೇಳುವುದು, ಇದನ್ನೆಲ್ಲದನ್ನು ಮಾಡುವವರಿದ್ದಾರೆ. ಯಾಕಂದರೆ ಅದೇ ಸುಮ್ಮನೆ ಒಂದು ಕಲ್ಲು ಹಾಕೋದು, ಒಂದಿಷ್ಟು ಜನರನ್ನು ಹಾಳು ಮಾಡುವುದು. ತುಂಬ ಇದರ ಬಗ್ಗೆ ತಿಳುವಳಿಕೆ ಇದ್ದವ್ರು ಯಾರು ಹೋಗದೇ ಇರ್ಬೋದು, ಆದರೆ ತಿಳುವಳಿಕೆ ಇಲ್ಲದೆ ಇರುವವರಿಗೆ ಅದೇ ಸಾಕು, ಅಷ್ಟು ಮಾಡಿಬಿಟ್ರೆ ಪರವಾಗಿಲ್ಲ, ಇದು ನಮ್ಮದೇ ತಾನೆ, ಇದು ನಮ್ಮದೇ ಇರ್ಬೋದು, ಹಾಗಾದರೆ ನಾವು ಅಲ್ಲಿಗೂ ಹೋಗ್ಬೋದು ಅಂತ ಹೇಳಿ ಹೋಗೋರಿದ್ದಾರೆ. ಅದರಿಂದ ಈ ಹೆಸರನ್ನು ಬಳಸ್ಕೊಂಡು ಯಾರು ದಾರಿ ತಪ್ಪಿಸ್ತಾರೋ ಅಂಥವರಿಂದ ಎಲ್ಲರೂ ಸಹ ಸಾವಧಾನವಾಗಿರಬೇಕು. ನಿಜವಾಗಲೂ ಇದನ್ನು ತಿಳಿದಂಥವ್ರು ಯಾರಿದ್ದಾರೋ ಅಂಥವರಿಂದ ಈ ಧರ್ಮದ ಮಹತ್ವವನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅದರಿಂದ